ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈಗಾಗಲೇ ನೀವು ಮಾಘ ಮಾಸದಲ್ಲಿ 12 ದಿನ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡುವ ಮಾಹಿತಿಯನ್ನೇ ಇಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆ ವಿವರವಾಗಿ ಮಂತ್ರ ಸಹಿತ ಸಂಕಲ್ಪ ಸಹಿತ ಯಾವ ರೀತಿ ಪೂಜೆಯನ್ನ ಮಾಡ್ಕೋಬೇಕು, ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಕೇಳಿರೋ ಅಂತ ಒಂದಷ್ಟು ಪ್ರಶ್ನೆಗಳು, ನಾನ್ ವೆಜ್ ತಿನ್ಬೋದಾ, ಹಾಗೆ ಬ್ರಹ್ಮಚರ್ಯ ಪಾಲಿಸ್ಬೇಕಾ, 12 ದಿನ ತಲೆಗೆ ಸ್ನಾನ ಮಾಡ್ಬೇಕಾ, ಗಂಡು ಮಕ್ಕಳು ಕೂಡ ಈ ವ್ರತನ ಮಾಡಬಹುದಾ, ಹಾಗೇನೆ ನಾವು ಈಗ ಬಿಳಿ ಎಕ್ಕದ ಗಿಡಕ್ಕೆ ಅರ್ಪಣೆ ಮಾಡುವಂತ ಜೇನುತುಪ್ಪ ಮತ್ತು ಕಲ್ಸಕ್ರೆ ಇದರ ಮಹತ್ವವೇನು, ಇದರಿಂದ ಸಿಗುವಂತ ಫಲವೇನು, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಈ ಒಂದು ಸರಳವಾದ ವ್ರತವನ್ನ ಮಾಡೋದ್ರಿಂದ ಈ ಗಂಡ ಹೆಂಡತಿಯರ ದಾಂಪತ್ಯ ಜೀವನ ಸರಿ ಹೋಗೋದ್ರ ಜೊತೆಗೆ ಮನೆಯಲ್ಲಿರುವಂತ ಹಣಕಾಸಿನ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ ಅಂತ ಒಂದು ಮಹತ್ವಪೂರ್ಣವಾದಂತ ವ್ರತ ಇದು. ತುಂಬಾ ಸರಳವಾಗಿ ಆಚರಣೆ ಮಾಡುವಂತ ವ್ರತ. ಒಂದು ವರ್ಷದಲ್ಲಿ ಬರೀ 12 ದಿನಗಳು ಮಾಡುವಂತ ವ್ರತ. ತುಂಬಾನೇ ಸುಲಭವಾಗಿರುತ್ತೆ, ಪ್ರತಿಯೊಬ್ರು ಕೂಡ ಮಾಡಬಹುದು. ಅಂದ್ರೆ ಮದ್ವೆ ಆಗಿರುವಂತ ಹೆಣ್ಮಕ್ಳು ಗಂಡು ಮಕ್ಳು ಹಣಕಾಸಿನ ಸಂಬಂಧಪಟ್ಟಂತೆ ನಿಮ್ಮ ಯಾವುದೇ ಕೆಲಸಗಳು ಪೂರ್ತಿಯಾಗಿ ಆಗ್ತಾ ಇಲ್ಲ ಅಂದ್ರೆ, ಹಾಗೆ ದೃಷ್ಟಿ ದೋಷ ನಿವಾರಣೆಗೂ ಸಹ ಈ ಒಂದು ವ್ರತನ ಮಾಡಬಹುದು. ಇದಕ್ಕೇನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತ ಅಂದ್ರೆ, ಮೊದಲು ನೀವು ಕೇಳಿರೋ ಅಂತ ಪ್ರಶ್ನೆ, ಅದ್ರ ಜೊತೆಗೆ ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅಂತ ಹೇಳ್ಬಿಡ್ತೀನಿ. ಪ್ರತಿದಿನನು ತಲೆ ಸ್ನಾನ ಮಾಡ್ಬೇಕಾ ಅಂತ ಕೇಳಿದೀರಾ. ಅಂದ್ರೆ 12 ದಿನನು ತಲೆ ಸ್ನಾನ ಮಾಡ್ಬೇಕಾ ಅಂತ. ಮಾಡಿದ್ರೆ ಒಳ್ಳೇದು. 2 ದಿನಕ್ಕೆ ಒಂದ್ಸಲ ಆದ್ರೂ ತಲೆ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ನಿಮ್ಗೆ ಸೆಟ್ ಆಗಿದೆ ಅಂದ್ರೆ ನೀವು ಪ್ರತಿದಿನ ಮಾಡಿ. 12 ದಿನ ತಲೆಗೆ ಸ್ನಾನ ಮಾಡೋದು ಒಳ್ಳೇದೇನೆ, ಏನು ತೊಂದ್ರೆ ಆಗೋದಿಲ್ಲ. ಆದ್ರೆ ಆಗಲ್ಲ ಅನ್ನೋರು ಈ ರೀತಿ ಕೂಡ ಮಾಡಬಹುದು. ನೀರಿಗೆ ಅರಿಶಿನ ಪುಡಿನ ಒಂದ್ ಸ್ವಲ್ಪ ಹಾಕೊಳ್ಳಿ. ಆ ನೀರ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ನೀವು ಮೈ ಸ್ನಾನ ಮಾಡ್ಕೊಂಡು ಕೂಡ ಈ ವ್ರತನ ಮಾಡಬಹುದು. ಹಾಗೆ ನಾನ್ ವೆಜ್ ನ 12 ದಿನ ತಿನ್ಬಾರ್ದು. ಹಾಗೆ ಯಾರು ಈ ವ್ರತನ ಮಾಡ್ತಿರೋ ಅವರೊಬ್ರು ಮಾತ್ರ ನಾನ್ ವೆಜ್ ತಿನ್ನೋ ಆಗಿಲ್ಲ. ಹಾಗೆ ಮನೇಲಿರೋರ್ಗೆ ಮಾಡ್ಕೊಡ್ಬೋದು, ಏನು ತೊಂದ್ರೆ ಇಲ್ಲ. ಮತ್ತೆ ಬ್ರಹ್ಮಚರ್ಯ ಪಾಲಿಸ್ಬೇಕು ಅನ್ನೋ ಯಾವುದೇ ರೀತಿ ನಿಯಮಗಳೇನು ಇಲ್ಲ. ಅಕಸ್ಮಾತ್ ಏನಾದ್ರು ಈ ವ್ರತ ಮಾಡೋ ಅಂತವ್ರು ಗಂಡ ಹೆಂಡತಿ ಏನಾದ್ರು ಸೇರಿದ್ರೆ ಆಗ ಮಾರನೇ ದಿನ ಬೆಳಗ್ಗೆ ತಲೆ ಸ್ನಾನ ಮಾಡಿನೇ ಈ ವ್ರತ ಮಾಡ್ಬೇಕು. ಹಾಗೇನೆ ಮನೆಯವ್ರಿಗೆ ಏನಾದ್ರು ನೀವು ನಾನ್ ವೆಜ್ ಅಡ್ಗೆನ ಮಾಡ್ಕೊಟ್ಟಿದ್ರೆ ಆ ಪಾತ್ರೆನ ನೀವೇನಾದ್ರೂ ಕ್ಲೀನ್ ಮಾಡಿದೀರಾ ಅಂತ ಆದ್ರೆ ಆಗ್ಲೂ ಕೂಡ ಮಾರನೇ ದಿನ ತಲೆ ಸ್ನಾನ ಮಾಡಿನೇ ಈ ವ್ರತನ ಮಾಡ್ಬೇಕು. ಇನ್ನು ಗಂಡು ಮಕ್ಕಳು ಹೆಣ್ಮಕ್ಳು ಮದ್ವೆ ಆಗಿರೋರು ಅಥವಾ ನಿಮ್ ಯಾವುದೇ ಕೆಲಸಗಳು ಸುಗಮವಾಗಿ ಆಗ್ಬೇಕು ಅಂತ ಅನ್ಕೊಂಡಿರೋರು, ಮತ್ತೆ ದೃಷ್ಟಿ ದೋಷ ನಿವಾರಣೆಗೆ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರು ಕೂಡ ಈ ವ್ರತನ ಮಾಡಬಹುದು. ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಅಷ್ಟೇನೆ ಎಕ್ಕದ ಗಿಡದ ಪೂಜೆ ಮಾಡೋದು ತುಂಬಾನೇ ಒಳ್ಳೆಯದು. ಹಾಗಾಗಿ ಓದೋ ಅಂತ ಮಕ್ಕಳು ಕೂಡ ಈ ವ್ರತನ ಮಾಡಬಹುದು. ಅದ್ರಲ್ಲೂ ಮಾಘ ಮಾಸದಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲನೇ ಸಿಗುತ್ತೆ. ಜೊತೆಗೆ ಮದ್ವೆ ವಯಸ್ಸಿಗೆ ಬಂದಿರೋಂತ ಹೆಣ್ಮಕ್ಳು ಕೂಡ ಮಾಡೋದು ತುಂಬಾನೇ ಒಳ್ಳೆಯದು. ಒಂದು 1/4 kg ಅಷ್ಟು ಕೆಂಪು ಕಲ್ಸಕ್ರೆನ ತಂದಿಟ್ಕೊಳ್ಳಿ. ಹಾಗೆ ಒಂದು 100 ಗ್ರಾಮ್ ಅಷ್ಟು ಜೇನುತುಪ್ಪನ ತಂದ್ರೆ ಸಾಕು. ಪ್ರತಿ ದಿನಕ್ಕೆ ಒಂದ್ ಸ್ವಲ್ಪ ಬಿಡಿ ಹೂವು, ಕೆಂಪು ಹೂವನ್ನ ಆದಷ್ಟು ತಗೊಳ್ಳಿ. ಅಂದ್ರೆ ದಾಸವಾಳ ಆಗಿರ್ಬೋದು ಅಥವಾ ಕೆಂಪು ರೋಸ್ ಆಗಿರ್ಬೋದು, ಈ ತರ ಕೆಂಪು ಹೂವನ್ನ ಪ್ರತಿದಿನ ಪೂಜೆಗೆ ತಗೊಳ್ಳಿ. ಅರಿಶಿಣ, ಕುಂಕುಮ, ಊದುಬತ್ತಿ, ಕರ್ಪೂರ ಮತ್ತೆ ತುಪ್ಪದ ಬತ್ತಿಗಳು, ಒಂದು ಸ್ವಲ್ಪ ಅಕ್ಷತೆ, ಇದಿಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಕೆಂಪು ಕಲ್ಸಕ್ರೆ ಈ ರೀತಿ ಗಟ್ಟಿಯಾಗಿರುತ್ತೆ, ಅದನ್ನ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ತುಂಬಾ ನೈಸ್ ಆಗಿ ಪುಡಿ ಮಾಡಬಾರ್ದು, ಸಣ್ಣ ಸಣ್ಣ ಪೀಸ್ ಆದ್ರೆ ಸಾಕು. ಈ ರೀತಿ ನೀವು ಒಂದು ಬ್ಯಾಗ್ ಅಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಮಣ್ಣಿನ ದೀಪ ತಗೊಳ್ಳಿ, ಚಿಕ್ಕದ್ ತಗೊಂಡ್ರು ಸಾಕು. ಈ ಒಂದು ಮಾಘ ಮಾಸದಲ್ಲಿ ಯಾವುದೇ ಭಾನುವಾರ ಅಥವಾ ಮಂಗಳವಾರ ಅಥವಾ ರಥ ಸಪ್ತಮಿಯ ದಿನದಿಂದ ನೀವು ಶುರು ಮಾಡಬಹುದು. ಪ್ರತಿ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕು. ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಮೊದಲನೇ ದಿನ ಮನೆಯಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಮನೆನೆಲ್ಲ ಕ್ಲೀನ್ ಮಾಡಿ, ಪೂಜಾ ಸಾಮಾನೆಲ್ಲ ತೊಳೆದು ಪೂಜಾ ರೂಮ್ನೆಲ್ಲ ಕ್ಲೀನ್ ಮಾಡಿ, ಮನೇಲಿ ಮೊದಲು ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಮನೇಲಿ ನೀವು ಸಂಕಲ್ಪವನ್ನ ಮಾಡ್ಕೊಂಡ್ಬಿಡಿ. ತುಂಬಾ ಒಳ್ಳೆಯದು. ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ಮೊದಲು ಸಂಕಲ್ಪ ಮಾಡ್ಕೊಳ್ಳಿ. ಈ 12 ದಿನದ ವ್ರತ ಮಾಘ ಮಾಸದಲ್ಲಿ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ವಿಘ್ನಗಳು ಬರ್ದೇ ಇರೋ ಹಾಗೆ 12 ದಿನ ಸುಸೂತ್ರವಾಗಿ ಈ ಒಂದು ವ್ರತವನ್ನ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡಪ್ಪ ಅಂತ ಹೇಳಿ ಗಣಪತಿನ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಆ ನಂತರ ಹೂವು ಅಕ್ಷತೆಯನ್ನ ಗಣಪತಿ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಮನೇಲೂ ಕೂಡ ಒಂದ್ ಸ್ವಲ್ಪ ಕೆಂಪು ಕಲ್ಸಕ್ರೆನ ಆ ದಿನ ನೈವೇದ್ಯವಾಗಿ ಇಟ್ಟು ಪೂಜೆ ಮುಗಿಸ್ಕೊಳ್ಳಿ. ಆಮೇಲೆ ಎಕ್ಕದ ಗಿಡದ ಹತ್ರ ಹೋಗಿ
ಒಂದು ಚಂಬಲ್ ಅಥವಾ ವಾಟರ್ ಬಾಟಲ್ ಆಗ್ಲಿ ಸ್ವಲ್ಪ ನೀರ್ ತಗೊಂಡೋಗಿ ಅಲ್ಲಿ ಗಿಡದ ಹತ್ರ ಸ್ವಲ್ಪ ಪ್ರೋಕ್ಷಣೆ ಮಾಡ್ಬಿಟ್ಟು ಆಮೇಲೆ ಗಿಡಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಚ್ಬೇಕು, ಹೂ ಇಡ್ಬೇಕು. ಆ ನಂತರ ಅದರ ಬುಡದ ಹತ್ತಿರ ಮಣ್ಣಿನ ದೀಪವನ್ನ ಇಟ್ಟು 2 ತುಪ್ಪದ ಬತ್ತಿಯನ್ನ ಹಾಕಿ ದೀಪ ಹಚ್ಚಿ ನೀವು ತಗೊಂಡ್ ಬಂದಿರುವಂತ ಕೆಂಪು ಕಲ್ಸಕ್ರೆ ಮತ್ತು ಜೇನುತುಪ್ಪನ ಬುಡದ ಹತ್ತಿರ ಹಾಕ್ಬೇಕು. ಅಂದ್ರೆ ಸ್ವಲ್ಪ ಸ್ವಲ್ಪ ಹಾಕಿ 1 ಡ್ರಾಪ್ ನೀವು ಜೇನುತುಪ್ಪ ಹಾಕಿದ್ರು ಸಾಕು, 1-2 ಕಲ್ಸಕ್ರೆಗಳನ್ನ ಇಟ್ರು ಸಾಕಾಗುತ್ತೆ. ಮೊದಲನೇ ದಿನ ಎಲೆ ಅಡಿಕೆ ಬಾಳೆಹಣ್ಣು ತಗೊಂಡೋಗಿ ಅಲ್ಲಿಟ್ಟು ಪೂಜೆ ಮಾಡ್ಕೊಳ್ಳಿ. ಊದ್ಬತ್ತಿನ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮೊದಲು ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ನಂತರ ಸೂರ್ಯ ನಾರಾಯಣರನ್ನು ಕೂಡ ಪ್ರಾರ್ಥನೆ ಮಾಡ್ತಾ ಗಿಡಕ್ಕೂ ಪೂಜೆ ಮಾಡಿ ಮೇಲೆದ್ದು ಸೂರ್ಯನಿಗೂ ಕೂಡ ಪೂಜೆ ಮಾಡಿ ನೀವು ಕರ್ಪೂರ ಎಲ್ಲ ಹಚ್ಚಿ ಕೈಯಲ್ಲಿ ಅಕ್ಷತೆಯನ್ನ ಇಟ್ಕೊಂಡು ಸೂರ್ಯನ 12 ನಾಮ ಮಂತ್ರವನ್ನ ಹೇಳ್ಕೊಂಡು 12 ಪ್ರದಕ್ಷಿಣೆಯನ್ನ ಹಾಕ್ಬೇಕು. ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ದೇನು ಸಮಸ್ಯೆ ಇದೆಯೋ ಅದನ್ನ ಕೇಳ್ಕೊಂಡು ಅದು ಸರಿ ಹೋಗ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಕಣ್ಣಿಗೆ ಕಾಣುವಂತ ದೇವರು ಸೂರ್ಯನಾರಾಯಣ. ಮನುಷ್ಯನಿಗೆ ಇರುವಂತ ಯಾವುದೇ ರೀತಿ ರೋಗಗಳಾಗಿರ್ಲಿ ದೋಷಗಳಾಗಿರ್ಲಿ ಅದನ್ನ ನಿವಾರಣೆ ಮಾಡುವಂತ ಶಕ್ತಿ ಇರೋದು ಸೂರ್ಯನಾರಾಯಣರಿಗೆ. ಹಾಗಾಗಿ ಈ ಮಾಘ ಮಾಸದಲ್ಲಿ ಸೂರ್ಯ ದೇವನ ಪೂಜೆ, ಅದರಲ್ಲೂ ಈ ಅರ್ಕ ಗಿಡದ ಪೂಜೆ ಮಾಡೋದ್ರಿಂದ ಖಂಡಿತವಾಗಿಯೂ ನೀವು ಅನ್ಕೊಂಡಂತ ಫಲ ನಿಮ್ಗೆ ಸಿಗುತ್ತೆ. ನಿಮ್ಮ ಪೂಜೆ ಎಲ್ಲ ಮುಗಿದ ಮೇಲೆ ಉಳಿದಿರುವಂತ ಜೇನುತುಪ್ಪ ಕಲ್ಸಕ್ರೆಯನ್ನ ಹಾಗೆ ತಗೊಂಡ್ ಬನ್ನಿ. ಪ್ರತಿದಿನ ತಗೊಂಡೋಗಿ ಇದೇ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ನೀವು 12 ದಿನ ಪೂಜೆನ ಮಾಡ್ಕೋಬಹುದು. ಇನ್ನು ಅಲ್ಲಿಟ್ಟಿರುವಂತ ಎಲೆ ಅಡಿಕೆ ಬಾಳೆಹಣ್ಣು, ಒಂದೇ ಒಂದು ಬಾಳೆಹಣ್ಣ ಮಾತ್ರ ನೀವು ಪ್ರಸಾದದ ರೂಪದಲ್ಲಿ ಮನೆಗೆ ತಗೊಂಡ್ ಬನ್ನಿ. ಇನ್ನ ಒಂದು ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲ ಅಲ್ಲೇ ಇಟ್ಬಿಡಿ, ಯಾರಾದ್ರೂ ತಗೊಳ್ತಾರೆ. ನೀವಲ್ಲಿ ಹಾಕೋವಂತ ಜೇನುತುಪ್ಪ ನಿಮ್ಮ ಕುಟುಂಬದಲ್ಲಿ ನೀವು ಯಾರಿಂದ ನೀವು ಪ್ರೀತಿ ಬಯಸ್ತಿರೋ ಅವರಿಂದ ನಿಮ್ಗೆ ಪ್ರೀತಿ ಸಿಗುತ್ತೆ. ಹಾಗೇನೆ ನೀವು ಅಲ್ಲಿ ಹಾಕಿರೋ ಅಂತ ಕಲ್ಲು ಸಕ್ಕರೆ, ಆ ಕಲ್ಲು ಸಕ್ಕರೆನ ಇರುವೆಗಳು ಬಂದು ತಿನ್ನುತ್ತೆ. ನಿಜ ಹೇಳ್ತೀನಿ, ಇರುವೆಗಳಿಗಿರೋ ಅಂತ ಗುಣ ಮನುಷ್ಯನ್ಗೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಇರುವೆಗೆ ಮುಂದಾಲೋಚನೆ ಜಾಸ್ತಿ, ಅದ್ರ ಜೊತೆಗೆ ಅದು ತುಂಬಾನೇ ಸ್ನೇಹ ಜೀವಿ, ಪ್ರತಿಯೊಬ್ಬರಿಗೂ ಪ್ರೀತಿನ ಹಂಚುವಂತ ಜೀವಿ. ಅದು ಕಚ್ಚುತ್ತೆ ಅಥವಾ ಇನ್ನೇನು ಬೇರೆ ರೀತಿ ನೆಗೆಟಿವ್ ಆಗಿ ನಾವು ಥಿಂಕ್ ಮಾಡಬಾರ್ದು. ಆದ್ರೆ ಅದ್ರಲ್ಲಿರುವಂತ ಒಳ್ಳೆ ಗುಣ, ಅದ್ರಲ್ಲಿರೋ ನೇಚರ್ನ ನಾವು ತಿಳ್ಕೋಬೇಕು. ಹಾಗಾಗಿನೇ ಇರುವೆಗಳಿಗೆ ಸಕ್ಕರೆನ ಹಾಕೋದ್ರಿಂದ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೆಲ್ರೂ ಕೂಡ ಕೆಲವೊಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿರ್ತೀರಾ. ಈ ರೀತಿ ದಾಂಪತ್ಯ ಜೀವನದಲ್ಲಿ ತುಂಬಾನೇ ಸಮಸ್ಯೆ ಇದೆ ಅಂತ ಅನ್ನೋರು ಜೇನುತುಪ್ಪನ ಶಿವನ ಅಭಿಷೇಕಕ್ಕೆ ಕೊಡೋದು ತುಂಬಾ ಒಳ್ಳೆಯದು. ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಜೇನುತುಪ್ಪ ಮತ್ತೆ ಕೆಂಪು ಕಲ್ಸಕ್ರೆಯನ್ನ ಬಿಳಿ ಹೆಕ್ಕದ ಗಿಡದ ಬುಡಕ್ಕೆ ಹಾಕ್ಬೇಕು. ಹಾಗಂತ ಗಿಡದ ಮೇಲೆ ಸುರಿಯಕ್ ಹೋಗ್ಬೇಡಿ. ಜೇನುತುಪ್ಪವನ್ನ ಸ್ವಲ್ಪ ಕೆಳಗಡೆ ಮಣ್ಣಿನ ಬುಡದ ಹತ್ತಿರ ಹಾಕಿದ್ರೆ ಸಾಕು. ಇದೇ ರೀತಿ 12 ದಿನ ಕೂಡ ಮಾಡ್ಬೇಕು. ಅಥವಾ ನಿಮ್ ತರನೇ ಇನ್ಯಾರಾದ್ರೂ ಹೆಣ್ಮಕ್ಳು ಅಲ್ಲಿ ಪೂಜೆಗೆ ಬರ್ತಾರೆ ಅಂದ್ರೆ ನಿಮ್ಮ ಪೂಜೆ ಎಲ್ಲ ಮುಗಿದ್ಮೇಲೆ ಅವರಿಗೂ ಕೂಡ ಅರಿಶಿನ ಕುಂಕುಮನ ಕೊಟ್ಟು ಬನ್ನಿ. ಹೇಗಿದ್ರು ಹೂವೆಲ್ಲ ಇಟ್ಕೊಂಡಿರ್ತೀರ, ಹೂ ಕೊಡಿ. ನೀವು ತಗೊಂಡೋಗಿರೋ ಅಂತ ಕೆಂಪು ಕಲ್ಸಕ್ರೆನ 1-2 ಅವ್ರ ಕೈಗೆ ಕೊಡಿ. 12ನೆಯ ದಿನ ನೀವು ಇದೇ ರೀತಿನೇ ಪೂಜೆನೆಲ್ಲ ಮುಗಿಸಿ ಅಲ್ಲೇ ಒಂದಿಬ್ರಿಗಾದ್ರೂ ಅರಿಶಿನ ಕುಂಕುಮ ಎಲೆ ಅಡಿಕೆ ಬಾಳೆಹಣ್ಣು ಏನಾದ್ರೂ ತಗೊಂಡೋಗಿ ಅವ್ರಿಗೆ ಫಲತಾಂಬೂಲನ ಕೊಟ್ಟು ಅವ್ರ ಕೈಗೆ ಅಕ್ಷತೆಯನ್ನ ಕೊಟ್ಟು ಆಶೀರ್ವಾದನ ತಗೊಳ್ಳಿ. ನಿಮ್ಮ ವ್ರತ ಇಲ್ಲಿಗೆ ಮುಗಿಯುತ್ತೆ. 12ನೆಯ ದಿನದ ಪೂಜೆ ಈ ರೀತಿ ಮಾಡ್ಕೋಬೇಕು. ಹಾಗೇನೆ ಬೆಳಗ್ಗೆ ಬೇಗ ಎದ್ದಿರ್ತೀವಿ, ಮಧ್ಯಾಹ್ನ ಮಲಗ್ಬೋದಾ ಅಂದ್ರೆ ಖಂಡಿತ ಮಲಗ್ಬೋದು, ಏನು ಅಡ್ಡಿ ಇಲ್ಲ. ಮತ್ತೆ ಉಪವಾಸ ಎಲ್ಲ ಮಾಡ್ಬೇಕು ಅಂತ ಯಾವುದೇ ನಿಯಮಗಳಿಲ್ಲ. ನೀವು 12 ದಿನ ಪೂಜೆ ಮುಗಿಯೋವರೆಗೂ ನಾನ್ ವೆಜ್ ತಿಂದೆ ಇದ್ರೆ ಸಾಕು. ಮನೆಯವ್ರಿಗೆ ಬೇಕಾದ್ರೆ ಮಾಡ್ಕೊಡಿ, ನೀವು ತಿನ್ನೋ ಹಾಗಿಲ್ಲ. ಯಾರು ಪೂಜೆ ಮಾಡ್ತಿರೋ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಅವ್ರು ಮಾತ್ರ ತಿನ್ನೋ ಹಾಗಿಲ್ಲ. ಹಾಗೇನೆ 12 ದಿನ ಪೂಜೆ ಮಾಡಬೇಕು. ಗಂಡ ಹೆಂಡತಿಯ ಒಂದು ದಾಂಪತ್ಯ ಜೀವನ ಚೆನ್ನಾಗಿರೋಗೋಸ್ಕರ ಮಾಘ ಮಾಸದಲ್ಲಿ ಈ ವ್ರತವನ್ನ ಆಚರಣೆ ಮಾಡಬೇಕು. ತುಂಬಾನೇ ಅನುಕೂಲವಾಗುತ್ತೆ. ನಾನು ತಿಳಿಸ್ಕೊಟ್ಟಿರೋ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್.